ಬಸವ ಪುತ್ಥಳಿ ಯೋಜನೆಯಲ್ಲಿ ದುರುಪಯೋಗ ಆರೋಪ ಶುದ್ಧ ಸುಳ್ಳು ಎಂದು ಬಸವಪ್ರಭು ಶ್ರೀಗಳು ಹೇಳಿದ್ದಾರೆ. ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಸವಪ್ರಭು ಶ್ರೀಗಳು ಮಾತನಾಡಿದ್ದು, ಜಿಲ್ಲೆ ಅಭಿವೃದ್ಧಿಯಾಗುವ ನಿಟ್ಟಿನಲ್ಲಿ, ಒಳ್ಳೆಯ ಪ್ರವಾಸಿ ಕೇಂದ್ರವಾಗುವ ನಿಟ್ಟಿನಲ್ಲಿ ಒಳ್ಳೆಯ ಯೋಜನೆ ಮಾಡಿದ್ದಾರೆ. ಸಾವಿರಾರು ಜನರ ಕೆಲಸ ನೀಡುವ ನಿಟ್ಟಿನಲ್ಲಿ ಬಸವ ಪುತ್ಥಳಿ ಯೋಜನೆ ಮಾಡಲಾಗಿದೆ. ಕೆಲಸ 270 ಕೋಟಿ ವೆಚ್ಚದಲ್ಲಿ ಯೋಜನೆ ಆರಂಭವಾಗಿದೆ. ಇನ್ನು ಇದನ್ನು ಸಹಿಸದ ಮಾಜಿ ಸಚಿವ ಏಕಾಂತಯ್ಯವರು ಜಿಲ್ಲಾಧಿಕಾರಿಗಳಿಗೆ ಹಣ ದುರುಪಯೋಗ ಆಗಿದ್ದಾಗಿ ದೂರು ಸಲ್ಲಿಸಿದ್ದಾರೆ. ಇನ್ನು ಇಲ್ಲಿ ಯಾವುದೇ ರೀತಿ ಹಣದ ದುರುಪಯೋಗ ಆಗಿಲ್ಲ ಎಂದು ನಾವು ಸ್ಪಷ್ಟಪಡಿಸುತ್ತೇವೆ. ಇನ್ನು ಇದು ಶುದ್ಧ ಸುಳ್ಳಾಗಿದ್ದು, ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡುವ ಉದ್ದೇಶದಿಂದ ಆರೋಪ ಮಾಡಿದ್ದಾರೆ. ಇನ್ನು ದ್ವೇಷ ಮಾಡುತ್ತಿದ್ದು ನಮಗೆ ಈಗಾಗಲೇ ಸಾಕಷ್ಟು ತೊಂದರೆ ಕೊಟ್ಟಿದೆ, ಇದಕ್ಕೆ ನಾವು ಹೆದರುವುದಿಲ್ಲ. ಇನ್ನು ಜಿಲ್ಲಾಧಿಕಾರಿಗಳು ಈಗಾಗಲೇ ಈ ಸಂಬಂಧ 5 ಜನರ ಸಮಿತಿ ರಚನೆ ಸಹ ಮಾಡಿದ್ದಾರೆ. ಇನ್ನು ಆ ಸಮಿತಿ ಮಠಕ್ಕೆ ಬಂದಾಗ ಸೂಕ್ತ ಮಾಹಿತಿಯನ್ನು ಕೊಡುತ್ತೇವೆ. ಇನ್ನು ನಾವು ಖರ್ಚು ಮಾಡಿದ ಹಣಕ್ಕೆ ಸೂಕ್ತ ದಾಖಲೆಗಳು ಇದ್ದು, ಹಣ ದುರುಪಯೋಗ ಆರೋಪ ಶುದ್ಧ ಸುಳ್ಳಾಗಿದ್ದು, ಇಂತಹ ಅಪಪ್ರಚಾರಕ್ಕೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಬಸವಪ್ರಭು ಶ್ರೀಗಳು ಮಾಹಿತಿ ನೀಡಿದ್ದಾರೆ. ಇದರಿಂದ ಚಿತ್ರದುರ್ಗ ಜಿಲ್ಲೆ ಅಭಿವೃದ್ಧಿಯಾಗುತ್ತೆ. ಅಷ್ಟೇ ಅಲ್ಲ, ವಿಶ್ವಗುರು ಬಸವಣ್ಣ ಜಗತ್ತಿಗೆ ಪರಿಚಯ ಆಗ್ತಾರೆ ಅನ್ನೋ ಉದ್ದೇಶ ಪರಮ ಪೂಜ್ಯರಾಗಿದೆ. ಇಂತಹ ಕಾರ್ಯಗಳನ್ನು ಸಹಿಸಲಾಗದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಹಿರಿಯ ರಾಜಕಾರಣಿ, ಮಾಜಿ ಸಚಿವರು ಏಕಾಂತಯ್ಯನವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರನ್ನು ನೀಡಿದ್ದಾರೆ. ಹಣದ ದುರುಪಯೋಗ ಆಗಿದೆ ಎನ್ನುವುದು. ಇಲ್ಲಿ ಮಠದ ಭಕ್ತರಿಗೆ ಹಾಗೂ ಎಲ್ಲ ಸಾರ್ವಜನಿಕರು ನಾವು ಮನವಿ ಮಾಡ್ತಾ ಇದ್ದೀವಿ, ಇಲ್ಲಿ ಯಾವುದೇ ರೀತಿಯಾದಂತಹ ಹಣದ ದುರುಪಯೋಗ ಆಗಿಲ್ಲ. ಇದು ಶುದ್ಧ ಸುಳ್ಳು. ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿಯೇ ತೊಂದರೆ ಕೊಡಬೇಕಂತ ಕೆಲಸ ಮಾಡ್ತಾ ಇದ್ದಾರೆ. ದ್ವೇಷವನ್ನೇ ಮಾಡ್ತಾ ಇದ್ದಾರೆ. ನಮಗೆ ತೊಂದರೆ ಕೊಟ್ಟು ಈಗಾಗಲೇ ಸಾಕಷ್ಟು ತೊಂದರೆಯನ್ನು ಕೊಟ್ಟಿದ್ದಾರೆ. ಆದರೂ ಅವಕ್ಕೆ ಯಾಕೆ ನಾವು ಹೆದರಿಲ್ಲ, ಧೈರ್ಯವಾಗಿ ಕಾನೂನು ಹೋರಾಟವನ್ನು ನಮ್ಮ ಗುರುಗಳು ಮಾಡ್ತಾ ಇದ್ದಾರೆ. ಅವರು ಹೊರಗೆ ಬಂದ ಮೇಲೆ ಈ ರೀತಿಯಾಗಿ ಒಂದು ಹಣದ ದುರುಪಯೋಗ ಆಗಿದೆ ಅನ್ನುವಂತಹದನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ನೀಡಿದ್ದಾರೆ, ಮನವಿ ಪತ್ರವನ್ನು ನೀಡಿದ್ದಾರೆ. ಅವರು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು 5 ಜನರ ಒಳಗೊಂಡಂತಹ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಸಮಿತಿಯವರು ಶ್ರೀಮಠಕ್ಕೆ ಬಂದಂಥ ಸಂದರ್ಭದಲ್ಲಿ ಮಠದ ವತಿಯಿಂದ, ಮಠದ ಲೆಕ್ಕಪತ್ರದ ವಿಭಾಗದ ವತಿಯಿಂದ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇವೆ. ಪ್ರತಿಯೊಂದಕ್ಕೂ ರಸೀದಿ ಇದೆ, ವೋಚರ್ ಇದೆ, ಬಿಲ್ ಇದೆ. ಯಾವುದೇ ರೀತಿಯಾದಂತಹ ಹಣದ ದುರುಪಯೋಗ ಇಲ್ಲಿ ಆಗಿಲ್ಲ. ಅದು ಶುದ್ಧ ಸುಳ್ಳು, ಅಪಪ್ರಚಾರ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಯಾರು ಕಿವಿಗಳು ಹಾಕ್ಕೊಳ್ಳೋಕೆ ಹೋಗಬಾರ್ದು ಭಕ್ತರು. ಅದಕ್ಕೆ ನಾವು ಭಕ್ತರಲ್ಲಿ ಮನವಿ ಮಾಡ್ತಾ ಇದ್ದೀವಿ, ಇಂತಹ ಅಪಪ್ರಚಾರಕ್ಕೆ, ಇಂತಹ ಗಾಳಿ ಸುದ್ದಿಗೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ್ರಿ. ಒಳ್ಳೆಯ ಕೆಲಸ ಆಗ್ತಾ ಇದೆ. ಒಟ್ಟಾರೆ ಉದ್ದೇಶ ಏನಂದ್ರೆ ಚಿತ್ರದುರ್ಗ ಜಿಲ್ಲೆ ಅಭಿವೃದ್ಧಿ ಆಗಬಾರದು ಅನ್ನೋದು ಉದ್ದೇಶ ಅವರದಾಗಿರ್ಬೋದೇನೋ. ಬಸವಣ್ಣನ ಪುತ್ಥಳಿ ಇಲ್ಲಿ ಆಗಲೇಬಾರದು ಅನ್ನೋ ಒಂದು ಉದ್ದೇಶ ಏನಾದರೂ ಇಟ್ಕೊಂಡಿರ್ಬೋದು. ನಾವು ಏನು ಅದಕ್ಕೆ ಸರಿಯಾದ ಎಲ್ಲ ಲೆಕ್ಕಪತ್ರಗಳು ನಮ್ಮಲ್ಲಿರೋದ್ರಿಂದ ನಾವು ಸಮಿತಿಗೆ ಕೊಡ್ತೀವಿ. ಈ ಯೋಜನೆ ನಿಲ್ಲೋದಿಲ್ಲ. ನಮ್ಮ ಗುರುಗಳು ಒಂದು ಜೀವನದ ಒಂದು ದೊಡ್ಡ ಆಸೆ, ಅವ್ರ ಜೀವನದಲ್ಲಿ ಒಂದು ದೊಡ್ಡ ಆಸೆ, ಕನಸು ಯಾವುದು ಅಂದರೆ ಬಸವ ಪುತ್ಥಳಿ ಯೋಜನೆ. ಅದು ಭಕ್ತರು ಸಹ ಸಹಾಯವನ್ನು ಮಾಡಿದ್ದಾರೆ, ಸರ್ಕಾರವೂ ಸಹಾಯ ಮಾಡ್ತಾ ಇದೆ. ಸರ್ಕಾರದಿಂದ ಬಂದಿರುವಂಥ ಹಣವನ್ನು ಹಾಗೂ ಭಕ್ತರು ನೀಡಿರುವಂತಹ ಹಣವನ್ನು ಯಾವುದೇ ರೀತಿಯಾಗಿ ನಾವು ದುರುಪಯೋಗ ಮಾಡಿಕೊಂಡಿಲ್ಲ. ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಕಳೆದ 1 ವರ್ಷಗಳಿಂದ ಆ ಕೆಲಸ ನಡೆದಿಲ್ಲ, ಹಾಗಾಗಿ ನಿಂತಿದೆ. ಇನ್ನು ಮೇಲೆ ಮತ್ತೆ ಅದು ಪ್ರಾರಂಭ ಆಗ್ತಾ ಇದೆ. ಅದು ಪ್ರಾರಂಭ ಆಗಿ ಅದು ಪೂರ್ಣಗೊಳ್ಳುತ್ತೆ. ಪೂರ್ಣಗೊಂಡಾಗ ಎಲ್ಲ ಭಕ್ತರು ಹಾಗೂ ಎಲ್ಲ ಜನರು ಸಂತೋಷ ಪಡ್ತಾರೆ. ಅದರಿಂದ ಸಾವಿರಾರು ಜನಕ್ಕೆ ಉದ್ಯೋಗ ಸಿಗುತ್ತೆ, ಸಾವಿರಾರು ಜನರು ತಮ್ಮ ಬದುಕನ್ನು ಕಟ್ಟಿಕೊಳ್ತಾರೆ. ಇಂತಹ ಯೋಜನೆಗೆ ಎಲ್ಲರೂ ಸಹಕಾರ ಮಾಡಬೇಕು.